ಹಾಯ್ ಫ್ಯಾಮ್, ವೆಲ್ಕಮ್ ಟು ಮೈ ಚಾನಲ್. ಮೊನ್ನೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿದಾಗ, ಸಾರಿ ನಿನ್ನೊಟ್ಟಿಗೆ ಈಗ ಮಾತಾಡೋಕ್ಕಾಗೋದಿಲ್ಲ, ಇನ್ನು 40 ಮಿನಿಟ್ಸಲ್ಲಿ ಗೆಸ್ಟ್ ಬರ್ತಾ ಇದ್ದಾರೆ. ಚಿಕನ್ ಉಂಟು, ಚಿಕನ್ ಕರಿ ಮಾಡುವ ಅಂದರೆ ಪವರ್ ಇಲ್ಲ, ಫ್ರೈ ಮಾಡುವ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ. ಅದರಿಂದ ಈಗ ಸ್ವಲ್ಪ ಕ್ರಷರಲ್ಲಿ ಕ್ರಷ್ ಮಾಡ್ತಾ ಇದ್ದೇನೆ ಶುಂಠಿ ಬೆಳ್ಳುಳ್ಳಿನ ಅಂತ ಹೇಳಿದ್ಲು. ಅದಕ್ಕೆ ನಾನು ಹೇಳಿದೆ, ನೀನು ಟೆನ್ಷನ್ ಮಾಡಬೇಡ, ನೀನು ಬೇಳೆ ಸಾಂಬಾರು ಮಾಡು ಮತ್ತು ಈ ಫಟೋಫಟ್ ಚಿಕನ್ ಫ್ರೈ ರೆಸಿಪಿನ ಟ್ರೈ ಮಾಡು ಅಂತ ಹೇಳಿದೆ. ಅದು ಏನಂದರೆ, ಒಂದು ಬೌಲಿಗೆ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, ಒಂದು ಸ್ವಲ್ಪ ಅರಿಶಿಣ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1.5 ಟೇಬಲ್ ಸ್ಪೂನ್ ಆಗಷ್ಟು ಕಾರ್ನ್ಫ್ಲೋರ್ ಮತ್ತು ಅರ್ಧ ನಿಂಬೆಹಣ್ಣಿನ ರಸ ಇಷ್ಟು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಚಿಕನನ್ನು ಹಾಕೋದು. ನಾನು ಇಲ್ಲಿ 1/4 kg ಚಿಕನ್ ತೊಗೊಂಡಿದ್ದೇನೆ. ನಿಮ್ಮಲ್ಲಿ ಚಿಕನ್ ಜಾಸ್ತಿ ಇದ್ದರೆ ಮಸಾಲ ಕ್ವಾಂಟಿಟಿಯನ್ನು ಡಬಲ್ ಮಾಡೋದು ಅಷ್ಟೇ. ಈಗ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಅದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡೋದು. ನಿಮ್ಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಟ್ಟೆ ಎಂತ ಸಹ ಬೇಡ, ಇಷ್ಟೇ ಸಾಕು. ಯಾವ ಕೋಟಿಂಗು ಬಿಡೋದಿಲ್ಲ, ಎಂತ ಸಹ ಆಗೋದಿಲ್ಲ. ಸೊ ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡಿ ಬಿಟ್ಟ ಮೇಲೆ ನೀನು ಶಾಲೋ ಫ್ರೈ ಆದರೂ ಮಾಡು, ಇಲ್ಲ ಡೀಪ್ ಫ್ರೈ ಆದರೂ ಮಾಡು. ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಾ ಇದ್ದೇನೆ. ಕಡಾಯಿಗೆ 3 ಟೇಬಲ್ ಸ್ಪೂನ್ ಅಷ್ಟೇ ಆಯಿಲ್ ಹಾಕಿ ಎಲ್ಲ ಚಿಕನನ್ನು ಫ್ರೈ ಮಾಡಲಿಕ್ಕೆ ಬಿಡ್ತೇನೆ. ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಮೀಡಿಯಮ್ ಫ್ಲೇಮಲ್ಲೂ ಕೂಡ ಮಾಡ್ಬೋದು, ಸ್ವಲ್ಪ ನೋಡ್ತಾ ಇರಬೇಕಷ್ಟೆ. ಸೊ ನಾನು ಇದಕ್ಕೆ ಯಾವುದೇ ರೀತಿ ಮುಚ್ಚುತ್ತಾ ಇಲ್ಲ ಮೇಲ್ಗಡೆಯಿಂದ, ಯಾಕಂದರೆ ಚಿಕನ್ನ ವಾಶ್ ಮಾಡಿದ್ಮೇಲೆ ಅದರಲ್ಲಿರೋ ನೀರನ್ನು ಸಂಪೂರ್ಣವಾಗಿ ತೆಗೆದಿದ್ದೇನೆ. ಸೊ ಚಿಕನ್ ನೀರು ಬಿಡುತ್ತೆ ಅನ್ನೋ ಟೆನ್ಷನ್ ಇಲ್ಲ. ಈಗ ಇದು ಇನ್ನೊಂದು ಸೈಡ್ ಫ್ರೈ ಆದಮೇಲೆ ಸರ್ವಿಂಗ್ ಪ್ಲೇಟಿಗೆ ಹಾಕಿ ಸರ್ವ್ ಮಾಡೋದು. ಸೊ ಇದನ್ನು ಅವಳು ಟ್ರೈ ಮಾಡಿದ್ಲು, ಅವಳು ಖುಷ್, ಬಂದಿರೋ ಗೆಸ್ಟ್ಗಳು ಕೂಡ ಖುಷಿಯಾದರು. ಸೊ ನೀವು ಒಮ್ಮೆ ಟ್ರೈ ಮಾಡಿ, ಫಟಾಫಟ್ ಅಂತ ಚಿಕನ್ ಆಗುತ್ತೆ. ಯಾವುದೇ ರೀತಿ ಕಾಯಬೇಕು, ಮ್ಯಾರಿನೇಟ್ ಆಗಬೇಕು ಅನ್ನೋ ಟೆನ್ಷನ್ ಇಲ್ಲ. ಇಲ್ಲಿ ನಾನು ಚಿಕನ್ ಮ್ಯಾರಿನೇಟ್ ಮಾಡೋಕ್ಕಿಂತ ಮುಂಚೆ ಚಿಕನ್ಗೆ ನೈಫಲ್ಲಿ ಕಟ್ಸ್ ಹಾಕಿದ್ದೇನೆ. ಹೇಗೆ ನೀವು ಫಿಶ್ ಫ್ರೈ ಮಾಡುವಾಗ ಮೇಲಿಂದ ಕಟ್ಸ್ ಹಾಕ್ತಿರೋ ಅದೇ ರೀತಿ. ಸೊ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆದರೆ ಒಂದು ಥಮ್ಸ್ ಅಪ್ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗುವ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.